ಜ್ಞಾನವಿಲ್ಲದ ಅನುಭವವಿಲ್ಲ, ಅನುಭವವಿಲ್ಲದ ಜ್ಞಾನ ಸಲ್ಲ. ಕನಸುಗಳ ಇನ್ಫಿನಿಟಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ವಿಶ್ವ ಪುಸ್ತಕದ ದಿನದ ಶುಭಾಶಯಗಳು. ಹಿರಿಯರೊಬ್ರು ಹೇಳಿದ್ರು, ಜ್ಞಾನವಿಲ್ಲದ ಅನುಭವವಿಲ್ಲ, ಅನುಭವವಿಲ್ಲದ ಜ್ಞಾನ ಸಲ್ಲ. ಯಾವುದೇ ವ್ಯಕ್ತಿ ತನ್ನ ಜ್ಞಾನಾರ್ಜನೆಗಾಗಿ ಕೋಶ ಓದಬೇಕು, ಇಲ್ವೇ ದೇಶ ತಿರುಗಬೇಕು ಎನ್ನುವ ಮಾತಿದೆ. ಪುರಾತನ ಕಾಲದಿಂದ ವಿಷಯ ವಿನಿಮಯಕ್ಕಾಗಿ ಅನುಸರಿಸುತ್ತಿದ್ದ ಮೌಖಿಕ ಮಾಧ್ಯಮವನ್ನು ದಾಟಿ ಹೊಸ ಕ್ರಾಂತಿಯೊಂದಿಗೆ ಪುಸ್ತಕ ಪದ್ಧತಿ ಶುರುವಾಗಿ ನವಕ್ರಾಂತಿ ಸೃಷ್ಟಿಸಿದ್ದು ನಮಗೆಲ್ಲ ತಿಳಿದೇ ಇದೆ. ನಮ್ಮ ಹಿಂದಿನ ಪೂರ್ವಜರು ತಮಗೆ ತಿಳಿದ ಮಾಹಿತಿಗಳನ್ನು ಓಲೆಗರಿಗಳ ಮೇಲೆ ಬರೆದು ಸಂಗ್ರಹಿಸಿದ್ದು, ಶಾಸನಗಳಲ್ಲಿ ಕೆತ್ತಿದ್ದು, ಜ್ಞಾನ ಭಂಡಾರ ಸೃಷ್ಟಿಸುವಲ್ಲಿ ಸಾಕ್ಷಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಹೀಗೊಂದು ಇತಿಹಾಸ ನಮ್ಮೆದುರು ಸಿಗುತ್ತೆ. ಅದುವೇ 1453ರಲ್ಲಿ ಬ್ರಿಟನ್ನ ಗುಟನ್ಬರ್ಗ್ ಎನ್ನುವಾತ ಪ್ರಪ್ರಥಮ ಬಾರಿಗೆ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭಿಸಿ ವಿಶ್ವದಲ್ಲಿ ಪ್ರಥಮವಾಗಿ ಪುಸ್ತಕ ತಂದವರೆಂಬ ಖ್ಯಾತಿಗೆ ಭಾಜನರಾಗಿದ್ದಾರೆ. ಸ್ನೇಹಿತರೆ, ಯುನೆಸ್ಕೋದ ಪರವಾಗಿ ಓದಿನ ಮಹತ್ವಕ್ಕಾಗಿ ಪುಸ್ತಕ ಮುದ್ರಣ, ಪುಸ್ತಕ ಸ್ವಾಮ್ಯತೆಯ ಜಾಗೃತಿ ಮೂಡಿಸಲು 1995ರ ಏಪ್ರಿಲ್ 23ರಿಂದ ವಿಶ್ವ ಪುಸ್ತಕ ದಿನಾಚರಣೆಯು ರೂಢಿಗೆ ಬಂದಿತ್ತು. ಹೌದು, ಇತ್ತೀಚೆಗೆ ಈ ಪುಸ್ತಕಗಳ ಕ್ರಾಂತಿಯೂ ಹೆಚ್ಚಾಗಿದೆ. ಆದರೆ ನನ್ನ ಸಮಕಾಲೀನವರಿಗೆ ಸಿಕ್ಕಿದ ಆ ಪುಸ್ತಕದ ಹಾಳೆಗಳ ಘಮ, ಕೈಯಲ್ಲಿ ಪುಸ್ತಕ ಹಿಡಿಯುವ ಖುಷಿಯೇ ಬೇರೆಯದ್ದಾಗಿತ್ತು. ಇದನ್ನು ಇಂದಿಗೂ ಎಂದಿಗೂ ಮರೆಯಲಾರೆವು. ದೇರ್ ಈಸ್ ನೋ ಫ್ರೆಂಡ್ ಆಸ್ ಲಾಯಲ್ ಆಸ್ ಬುಕ್. ಪುಸ್ತಕಕ್ಕಿಂತ ಒಳ್ಳೆಯ ಸ್ನೇಹಿತ ಇನ್ನೊಬ್ಬನಿಲ್ಲ. ಯಾವುದೇ ವ್ಯಕ್ತಿ ತಾನು ಕಲಿಯದ ಹೊರತು ಇತರರಿಗೆ ಏನನ್ನೂ ಬೋಧಿಸಲಾರ. ದೀಪ ತಾನು ಉರಿಯುತ್ತಿದ್ದರೆ ಮಾತ್ರ ಇನ್ನೊಂದು ದೀಪವನ್ನು ಬೆಳಗಬಲ್ಲದು. ನಿಮ್ಮ ಪ್ರೀತಿಯ ಸ್ನೇಹದ ಒಡನಾಟ ಪುಸ್ತಕದೊಂದಿಗಿರಲಿ. ನಾವೆಲ್ಲರೂ ಪುಸ್ತಕ ಪ್ರೇಮಿಯಾಗೋಣ. ತಮ್ಮೆಲ್ಲರಿಗೂ ವಿಶ್ವ ಪುಸ್ತಕದ ದಿನದ ಶುಭಾಶಯಗಳು. ನಿಮ್ಮೊಂದಿಗೆ ಸೂರಿ ಶ್ರೀನಿವಾಸ್. ನಮಸ್ಕಾರ.